ಒಂದು ನಿಮಿಷ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಡೆ ಬರ್ ಅಲ್ಲ ಕಾರಣ ಅಲ್ಲ ಏ बोलो भारत माता की जय, बोलो भारत माता की जय। बसवराज बोम्माई बसवराज बोम्माई ಹಾವೇರಿ ನಗರ ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯವನ್ನು ಸಾಧಿಸಿದೆ. ಅಧ್ಯಕ್ಷರಾಗಿ ಶ್ರೀಮತಿ ಮಾಳ್ಗಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಸಾತೇನಹಳ್ಳಿಯವರು ಆಯ್ಕೆಯಾಗಿದ್ದಾರೆ. ಭಾಳ ದೊಡ್ಡ ಅಂತರದಿಂದ ಕೂಡ ಆಯ್ಕೆಯಾಗಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿ ಆಯ್ಕೆಯಾಗಿರುವಂಥದ್ದು ಅತ್ಯಂತ ಒಂದು ಶುಭ ಸಂಕೇತ ಅಂತ ಭಾವಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಒಗ್ಗಟ್ಟು, ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಒಂದು ನಮ್ಮೆಲ್ಲರ ವಿಚಾರಧಾರೆ ಇವತ್ತು ನಮ್ಮೆಲ್ಲ ಕೂಡಿಸಿದೆ. ನಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಮತ್ತೆ ತೋರಿಸಿದರೆ ವಿಜಯಶಾಲಿಯಾಗಿರುವಂಥದ್ದು. ಬರುವಂಥ ದಿನಗಳಲ್ಲಿ ಹಾವೇರಿ ನಗರದ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಭಾರತೀಯ ಜನತಾ ಪಕ್ಷ ವಹಿಸ್ತದೆ. ವಿಶೇಷವಾಗಿ ಪ್ರಮುಖವಾಗಿರುವಂಥ ಹಲವಾರು ವರ್ಷಗಳಿಂದ ಸಮಸ್ಯೆಯಾಗಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಕೈ ಚೆಲ್ಲಿ ಕೂತಿರುವಂಥ ಕುಡಿಯೋ ನೀರಿನ ವಿಚಾರವನ್ನು ಪ್ರಮುಖವಾಗಿ ಎತ್ಕೊಳ್ತೇವೆ ಮತ್ತು ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿರುವಂಥ ನೆರವು ನಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ನಗರಾಭಿವೃದ್ಧಿಯಲ್ಲಿ ನಾವು ಅಮೃತ ನಗರಾಭಿವೃದ್ಧಿಯಲ್ಲಿ ಏನು ಕೊಟ್ಟಿದ್ವಿ ಅದೇ ರೀತಿ ಹಾವೇರಿ ನಗರಕ್ಕೂ ಕೂಡ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಈ ಬದಲಾವಣೆ ರಾಜ್ಯ ಸರ್ಕಾರದ ಮೇಲೆ ಆಗುತ್ತಾ? ಈ ಬದಲಾವಣೆ ಇಲ್ಲಿ ಬದಲಾವಣೆ ಆಯ್ತದೆ, ಅದು ಮುಂದಾಗುತ್ತೆ ಅಲ್ಲ, ಇದು ರಾಜಕೀಯ ಒಂದು ಪರಿವರ್ತನೆ ಕಾಲ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಚುಕ್ಕಾಣಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಸರ್, ಈಗ ನೀರು ಸಾಧಿಕ ಕಥೆ ಹೇಳ್ತಾರೆ, ಅಂದರೆ ನಮ್ಮವರೇ ಒಳಗೊಳಗೆ ಶತ್ರುಗಳಿದ್ದಾರೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಸಿದ್ದರಾಮಯ್ಯನವರು. ಅಂದರೆ ಅವ್ರ ಹಿಂದೆ ಕುರ್ಚೆ ಕುಂದ್ರಕ್ಕೆ ಹೊಸ ಸೆಟ್ ಹೊರಸಕ್ಕೆ ರೆಡಿ ಆಗಿದ್ದಾರೆ ಅಂತ ಕಾಂಗ್ರೆಸ್. ಅಲ್ಲ, ಈಗ ಅವರು ಇಲ್ಲಿ ದೇವ್ರಗುಡದಲ್ಲಿ ಅದು ಸ್ವಲ್ಪ ತಡವಾಗಿ ಅವರ ಅನುಭವಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲವೂ ಸರಿ ಇದೆ ಅಂತಲೇ ದೋಣಿಯಲ್ಲಿ ತೂತು ಕೊರಿಯುವಂಥ ಕೆಲಸಗಳಾಗ್ತದೆ. ಈಗ ಅವ್ರ ಅನುಭವಕ್ಕೆ ಬಂದಿದೆ, ನೋಡೋಣ ಅವ್ರು ಏನು ಮಾಡ್ತಾರೆ. ಎಷ್ಟು ಅವರ ರಾಜಕೀಯ ಅನುಭವವನ್ನು ಉಪಯೋಗ ಮಾಡಿಕೊಂಡು ಮುಂದುವರಿಯೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ನೋಡೋಣ. ವಿಶೇಷವಾಗಿ ಕಾನೂನಿನ ಒಂದು ಹೋರಾಟ ಭಾಳ ಪ್ರಮುಖವಾಗಿರೋದು. ಕಾನೂನು ಮತ್ತು ಕಾನೂನಿನ ನಂತರ ರಾಜಕೀಯ ಹೋರಾಟ, ಇವು ಎರಡರಲ್ಲೂ ಕೂಡ ಸಿದ್ದರಾಮಯ್ಯರ ಪರೀಕ್ಷೆ ಇದೆ. ಆಪರೇಷನ್ ಸ್ಟಾರ್ಟ್ ಆಗಿದೆ. ಹೆಚ್ಚು ಕಮ್ಮಿ ಅದೇ ದಾರಿಯಲ್ಲಿ ಹೋಗ್ತಾ ಇದೆ. ಆಪರೇಷನ್ ಕಮಲವನ್ನು ಯಾರು ಕೂಡ ಮಾಡೋದಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಂಬರು ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿರೋದು ಆಪರೇಷನ್ ಕಮಲ ಆಗೋದಿಲ್ಲ. ದೊಡ್ಡ ಪ್ರಮಾಣದ ರಾಜಕೀಯ ನಾನು ಹಲವು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೇನೆ ಹಿಂದೆ. ದೇವರಾಜ ಅರಸಿದ್ದಾಗ ಯಾವ ರೀತಿ ಒಂದೇ ದಿವಸ 86 ಶಾಸಕರು, ಗುಂಡೂರಾವ್ ಹೊರಗೆ, ವೀರೇಂದ್ರ ಪಾಟೀಲಿದ್ದಾಗ 183ಕ್ಕೆ 183 ಬಂದರು. ಈ ಥರದ ಒಂದು ದೊಡ್ಡ ಬದಲಾವಣೆಯನ್ನು ರಾಜಕೀಯದಲ್ಲಿ ನಿರೀಕ್ಷೆ ಮಾಡಿ. ಸಚಿವ ಬೋಸರಾಜ್ ಅವರು 9 ಜನ ಶಾಸಕರನ್ನ ಬಿಜೆಪಿ ಅವರಾಯ್ತು JDS ಅವರಾಯ್ತು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ ಅವರೇ ಹೇಳೋದು. ನನಗೇನ ಅವ್ರ ಮಾತಿನಲ್ಲಿ ಸತ್ಯ ಇದೆ ಅಂತ ಅನ್ಸೋದು. ಶಿಗ್ಗಾಂವಿ ಉಪಚುನಾವಣೆಗೆ ಇದು ಮುನ್ನಡೆ ಆಗುತ್ತೆ ಸರ್. ಶಿಗ್ಗಾಂವಿ ಉಪಚುನಾವಣೆ ಇಲ್ಲ, ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ.